ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ಸರ್ಕಾರಿ ಉದ್ಯೋಗ ತಗೋಬೇಕು ಮತ್ತು ಸರ್ಕಾರಿ ಎಕ್ಸಾಮ್ ಬರೀಬೇಕು ಅಂತ ಕೈಕೊಂಡಿದ್ರು ಅವರಿಗೆಲ್ಲ ಒಂದು ಬಿಗ್ ಅಪ್ಡೇಟ್, ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸಿಹಿ ಸುದ್ದಿ ಇದೊಂದು. ಕರ್ನಾಟಕ ಗೌರ್ಮೆಂಟಿಂದ ಜಾಬ್ ನೋಟಿಫಿಕೇಷನ್ ಕಾಲಾಗಿದೆ. ಯಾವುದಪ್ಪ ಜಾಬ್ ನೋಟಿಫಿಕೇಷನ್ ಅಂದರೆ ಗ್ರಾಮ ಪಂಚಾಯತ್, ಕರ್ನಾಟಕ ಗ್ರಾಮ ಪಂಚಾಯತಿಂದ ಜಾಬ್ ನೋಟಿಫಿಕೇಷನ್ ಕಾಲಾಗಿದೆ. ಫ್ರೆಂಡ್ಸ್, ಯಾರೆಲ್ಲ ಎಕ್ಸಾಮ್ ಬರೀಬೋದು, ತಗೋಬೋದು, ಹಾಗೆ ಏನು ಕೋರ್ಸ್ ಆಗಿದರೆ ಎಲಿಜಿಬಲ್ ಇರ್ತೀರ ಎಕ್ಸಾಮ್ ಕಟ್ಟೋಕ್ಕೆ, ಮತ್ತು ಏಜ್ ರಿಲ್ಯಾಕ್ಸೇಷನ್ ಏನು, ಅಪ್ಲಿಕೇಶನ್ ಫೀಸ್ ಏನು, ಸೆಲೆಕ್ಷನ್ ಪ್ರೊಸೆಸ್ ಏನು, ಎಕ್ಸಾಮ್ಗೆ ಅಪ್ಲೈ ಮಾಡೋಕ್ಕೆ ಯಾವ ಡೇಟಿಂದ ಸ್ಟಾರ್ಟ್ ಆಗುತ್ತೆ, ಆನ್ಲೈನಲ್ಲಿ ಅರ್ಜಿ ಯಾವಾಗ ಸಲ್ಲಿಸಬೇಕು, ಮತ್ತು ಅರ್ಜಿ ಸಲ್ಲಿಸೋಕ್ಕೆ ಕೊನೆಯ ದಿನಾಂಕ ಯಾವುದು, ಎಲ್ಲ ಫುಲ್ ಮಾಹಿತಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಮತ್ತು ಅಲ್ಲಿ ಬರ್ತಾರ ಬೆಲ್ಲೈಕನ್ನ ದಯವಿಟ್ಟು ತಪ್ಪದೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆಯೇ ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್. ವಿಡಿಯೋಗೆ ಲೈಕ್ ಮಾಡಿದ್ದೀರ ಅನ್ಕೋತೀನಿ. ತುಂಬ ವೆಯ್ಟ್ ಮಾಡೋದು ಬೇಡ, ಲೆಟ್ಸ್ ಬಿಗಿನ್ ದ ವಿಡಿಯೋ ಫ್ರೆಂಡ್ಸ್. ನಾನು ಹೇಳಿದಾಗೆ ಕರ್ನಾಟಕ ಗ್ರಾಮ ಪಂಚಾಯತಿಂದ ಜಾಬ್ ನೋಟಿಫಿಕೇಷನ್ ಕಾಲಾಗಿದೆ. ನೀವು ನೋಡ್ತಾ ಇರ್ಬೋದು ಸ್ಕ್ರೀನಲ್ಲಿ. ನಂಬರ್ ಆಫ್ ಪೋಸ್ಟ್ ಎಷ್ಟಿದೆ ಅಂದರೆ 2378 ಪೋಸ್ಟ್ಗಳಿದೆ. ಜಾಬ್ ಲೊಕೇಶನ್ ಬಂದು ಕರ್ನಾಟಕದಲ್ಲಿರೋರು ಮಾತ್ರ ಈ ಎಕ್ಸಾಮ್ಗೆ ಅಪ್ಲೈ ಮಾಡ್ಬೋದು. ಹಾಗೆಯೇ ಪೋಸ್ಟ್ ನೇಮ್ ಯಾವುದೈತೆ ಅಂದರೆ PDO ಇದೆ, STA ಇದೆ, ಪಂಚಾಯತ್ ಸೆಕ್ರೆಟ್ರಿ 3 ಪೋಸ್ಟ್ಗೆ ಅಪ್ಲೈ ಮಾಡ್ಬೋದು. ಹಾಗೆ ಸ್ಯಾಲ್ರಿ ಅದು ಮೆನ್ಷನ್ ಮಾಡಿಲ್ಲ ನೋಡಿ ಫ್ರೆಂಡ್ಸ್. ಪೋಸ್ಟು ಎಷ್ಟೆಷ್ಟು ಡಿವೈಡ್ ಆಗಿದೆ ಅಂತ ನೀವು ನೋಡೋದಾದರೆ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರು 660 ಪೋಸ್ಟ್ ಇದೆ. ಹಾಗೆಯೇ ಪಂಚಾಯತ್ ಸೆಕ್ರೆಟ್ರಿ ಗ್ರೇಡ್ 1ಗೆ 604 ಪೋಸ್ಟ್ ಇದೆ. ಪಂಚಾಯತ್ ಸೆಕ್ರೆಟ್ರಿ ಗ್ರೇಡ್ 2ಗೆ 790 ಪೋಸ್ಟು. ಸೆಕೆಂಡ್ ಡಿವಿಷನ್ ಅಕೌಂಟೆಂಟ್ ಅಸಿಸ್ಟೆಂಟ್ಗೆ 345 ಪೋಸ್ಟ್ ಇದೆ. ನೀವು ಯಾವ ಪೋಸ್ಟಿಗೆ ಬೇಕಿದ್ರೆ ಅಪ್ಲೈ ಮಾಡ್ಬೋದು. ಹಾಗೆಯೇ ನೀವು ನೋಡ್ತಾ ಇರ್ಬೋದು ಏನೇನು ಕ್ವಾಲಿಫಿಕೇಷನ್ ಆಗಿರಬೇಕು ಈ ಎಕ್ಸಾಮ್ಗೆ ಅಪ್ಲೈ ಮಾಡೋಕ್ಕಂತ ನೋಡೋದಾದರೆ, PUC ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಫ್ರೆಂಡ್. 2 ಕೋರ್ಸ್ ಕಂಪ್ಲೀಟ್ ಆಗಿದ್ರೆ ನೀವು ಈಸಿಯಾಗಿ ಈ ಹುದ್ದೆನ ತಗೋಬೋದು ಹುದ್ದೆನ, ಯಾವುದೇ ಪ್ರಾಬ್ಲಮ್ ಇಲ್ಲದೆ. 2 ಕೋರ್ಸು ಕಂಪ್ಲೀಟ್ ಆಗಿದ್ರೆ ದಯವಿಟ್ಟು ಅಪ್ಲೈ ಮಾಡಿ ಫ್ರೆಂಡ್ಸ್. ಇದೊಂದು ಸುವರ್ಣ ಉದ್ಯೋಗಾವಕಾಶ ಅಂತಲೇ ಹೇಳ್ಬೋದು ಎಲ್ರಿಗೂ. ಹಾಗೆಯೇ ಏಜ್ ಲಿಮಿಟ್ ಬಂದು 18 ವರ್ಷ ಆಗಿರಬೇಕು. ಹಾಗೆ 35 ಒಳಗಿರೋರು ಮಾತ್ರ ಈ ಹುದ್ದೆಗೆ ಅರ್ಜಿ ಸಲ್ಲಿಸ್ಬೋದು. ಇಲ್ಲಾಂದರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸೋಕ್ಕಾಗಲ್ಲ ನೀವು. ಹಾಗೆ ಅಪ್ಲಿಕೇಶನ್ ಫೀಸ್ ಬಂದು ನೋ ಎಕ್ಸಾಮ್ ಫೀಸು. ಮತ್ತು ಸೆಲೆಕ್ಷನ್ ಪ್ರೋಸೆಸ್ ಹೇಗಿರುತ್ತೆ ಅಂದರೆ ರಿಟರ್ನ್ ಎಕ್ಸಾಮ್ ಇರುತ್ತೆ, ಮತ್ತು ಹಾಗೆಯೇ ಇಂಟರ್ವ್ಯೂ ಇರುತ್ತೆ. 2 ಇರುತ್ತೆ. 2 ಈಸಿಯಾಗಿ ಕ್ಲಿಯರ್ ಮಾಡಿದ್ರೆ ನಿಮಗೆ ಪೋಸ್ಟ್ ಸಿಗತ್ತೆ, ಹುದ್ದೆ ಸಿಗತ್ತೆ ಫ್ರೆಂಡ್ಸ್. ಹಾಗೆಯೇ ಎಕ್ಸಾಮ್ ಅಪ್ಲಿಕೇಶನ್ ಡೇಟು ಕೊಟ್ಟಿಲ್ಲ, ಅರ್ಜಿ ಸಲ್ಲಿಸೋ ದಿನಾಂಕ. ಹಾಗೆಯೇ ಕೊನೆ ದಿನಾಂಕನೂ ಕೊಟ್ಟಿಲ್ಲ. ಇನ್ನೊಂದು ವಾರದಲ್ಲಿ ದಿನಾಂಕ ಬಿಡುಗಡೆ ಮಾಡ್ತೀವಿ ಅಂತ ಅಪ್ಡೇಟ್ ಬಂದಿದ್ದಾರೆ. ಸೊ ಅಲ್ಲಿ ತನಕ ಎಲ್ಲರೂ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಿ. ಮತ್ತು ಇನ್ನೊಂದು ವಾರ ಆದಮೇಲೆ ಅಪ್ಡೇಟ್ ಸಿಗುತ್ತೆ, ನಾನು ನಿಮಗೆ ಕೊಡ್ತೀನಿ ಅಪ್ಡೇಟು. ಹಾಗೆಯೇ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ಯಾರೆಲ್ಲ ಈ ಎಕ್ಸಾಮ್ಗೆ ಅರ್ಜಿ ಸಲ್ಲಿಸ್ತಿದ್ದಾರೆ ಅವರೆಲ್ಲ ತಿಳಿಸ್ಕೊಡಿ ಫ್ರೆಂಡ್ಸ್. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಎಲ್ಲರೂ ಈ ಹುದ್ದೆಗೆ ಅಪ್ಲೈ ಮಾಡಿ ಎಕ್ಸಾಮ್ ಬರೀರಿ. ಎಲ್ರಿಗೂ ಒಳ್ಳೆಯದಾಗಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.